ಎಸ್ ಈ ವಿಡಿಯೋದಲ್ಲಿ ನೋಡ್ರಿ ನಾವೇನ್ ಮಾಡೋಣಪ್ಪ ಅಂತಂದ ಹೇಳಿದ್ರೆ ಡಿಫ್ರೆನ್ಶಿಯೇಷನ್ ಹೆಂಗ್ ಮಾಡೋಣ ನೌನ್ಸ್ ಮತ್ತು ಅಡ್ಜೆಕ್ಟಿವ್ಸ್ ಬಗ್ಗೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ರೆ ಅದು ಜಸ್ಟ್ ಬೇಸಿಕ್. ಇನ್ನು ಏನಪ್ಪಾ ಅಂತಂದ ಹೇಳಿದ್ರೆ ಅದ್ರ ಬಗ್ಗೆ ಜಾಸ್ತಿ ನೋಡ್ತಾ ಹೋಗೋಣ. ಆಮೇಲೆ ಟೈಮ್ ಉಳಿತಂತಂದ ಹೇಳಿದ್ರೆ ವರ್ಬ್ಸ್ ಬಗ್ಗೆ ಕೂಡ ಏನಂತಂದ ಹೇಳಿದ್ರೆ ಡಿಸ್ಕಷನ್ ಮಾಡೋದ. ವರ್ಬ್ಸ್ ಅಂತಂದ ಹೇಳಿದ್ರೆ ಕ್ರಿಯಾಪದಗಳು ಅಂತಂದ ಹೇಳ್ತೀವಿ. ವರ್ಬ್ಸ್ ಅಂದ್ರೆ ಕ್ರಿಯಾಪದಗಳು. ಸೊ ನೋಡ್ರಿ ನಾವು ಆಲ್ರೆಡಿ ಡಿಸ್ಕಷನ್ ಮಾಡ್ತಾ ಇದ್ವಿ ಪಾರ್ಟ್ ಆಫ್ ಸ್ಪೀಚ್ ಒಳಗಡೆ ನೌನ್ ಬಗ್ಗೆ ಮಾತಾಡಿದ್ವಿ, ಪ್ರನೌನ್ ಹೇಳಿದ್ವಿ, ಅಡ್ಜೆಕ್ಟಿವ್ ಬಗ್ಗೆ ಹೇಳಿದ್ವಿ. ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರ ನೌನ್ ಅಂದ್ರೆ ಏನು. ನಾವು ಕನ್ನಡದಾಗ ನಾಮಪದ ಅಂತ ಕರಿತೀವಿ. ನೋಡ್ರಿ ನಾನು ಎಲ್ಲಾನು ಮೂರಕ್ಕೂ ಬೇಸಿಕ್ ಡೆಫಿನಿಷನ್ಸ್ ಹೇಳ್ಬಿಟ್ಟಿದ್ದೆ ನಿನ್. ಸೊ ನೌನ್ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ತಗೊಳ್ರಿ, ಅದ್ರ ಹೆಸರನ್ನ ಹೇಳ್ತಾ ಇದ್ರೆ, ನೇಮ್ ಹೇಳ್ತಾ ಇದ್ರೆ, ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ನಾಮಪದ ಅಂತ ಕರಿತೀವಿ. ಯಾವ್ದಾದ್ರು ತಗೊಳ್ರಿ, ಯಾವ ಊರ್ ಹೆಸರು ತಗೊಳ್ರಿ, ಮನುಷ್ಯರ ಹೆಸರು ತಗೊಳ್ರಿ, ಅಥವಾ ಪರ್ವತಗಳ ಹೆಸರು ಏನ್ ಬೇಕಾದ್ ತಗೊಳ್ರಿ, ಅದ್ರ ಹೆಸರು ಬಗ್ಗೆ ಹೇಳ್ತಾ ಇತ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ, ಸಿಂಪಲ್ ಆಗಿ ನೌನ್ ಅಂತ ಕರಿತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಇದ್ರಲ್ಲಿ ನಾವೇನಂತಂದ ಹೇಳಿದ್ರೆ ಮೇನ್ ಎರಡು ಟೈಪ್ಸ್ ಮಾಡಿದ್ವಿ. ಒಂದೇನಪ್ಪಾ ಅಂತಂದ ಹೇಳಿದ್ರೆ ಟ್ಯಾಂಜಿಬಲ್ ನೌನ್ಸ್ ಅಂತಂದ ಹೇಳಿ, ಇನ್ನೊಂದ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಇನ್ಟ್ಯಾಂಜಿಬಲ್ ಅಂತಂದ ಹೇಳಿ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಟ್ಯಾಂಜಿಬಲ್ ನೌನ್ಸ್ ಅಂತಂದ ಹೇಳಿದ್ರೆ ನಾವು ಅದನ್ನ ನೋಡ್ಬಹುದು, ಅದಾದ ನಂತರ ಅದನ್ನ ನಾವು ಮುಟ್ಟಬಹುದು. ನೀವು ಯಾವ್ದಾದ್ರು ಪ್ಲೇಸ್ ತಗೊಳ್ರಿ, ಹೆಸರು ತಗೊಳ್ರಿ, ಪರ್ಸನ್ ತಗೊಳ್ರಿ, ಏನ್ ಬೇಕಾದ್ ತಗೊಳ್ರಿ, ಅದೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಟ್ಯಾಂಜಿಬಲ್ ಅಂತಂದ ಹೇಳ್ತೀವಿ. ಆಮೇಲೆ ಇನ್ಟ್ಯಾಂಜಿಬಲ್ ಇನ್ನೊಂದ್ ಏನಂತ ಕರಿತಾವಿಪ್ಪ ಅಂತಂದ ಹೇಳಿದ್ರೆ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತಾನು ಕರಿತೀವಿ. ಏನಂತ ಕರಿತೀವಿ? ಅಬ್ಸ್ಟ್ರಾಕ್ಟ್. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ಟ್ಯಾಂಜಿಬಲ್ ನೌನ್ಸ್ ಗಳನ್ನ ಇವನ್ ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತಾನು ಕೂಡ ಕರಿತೀವಿ. ಸೊ ಇನ್ಟ್ಯಾಂಜಿಬಲ್ ನೌನ್ಸ್ ಗಳನ್ನ ನಾವು ಮುಟ್ಟಕ್ಕೂ ಆಗಲ್ಲ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಅದನ್ನ ನೋಡಕ್ಕೂ ಆಗಲ್ಲ ಅಂತ ನೌನ್ಸ್ಗಳು. ಇವೆಲ್ಲ ಏನಂತಂದ್ ಹೇಳಿದ್ರೆ ಒಂಥರ ಫೀಲಿಂಗ್ಸ್ ಗಳನ್ನ ಹೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫೀಲಿಂಗ್ಸ್, ಎಮೋಷನ್ಸ್ ಗಳನ್ನ ಹೇಳುತ್ತೆ, ಐಡಿಯಾಸ್ ಗಳನ್ನ ಹೇಳುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹ್ಯಾಪಿನೆಸ್, ಸ್ಯಾಡ್ನೆಸ್, ಇವೆಲ್ಲ ಏನಂತಂದ್ ಹೇಳಿದ್ರೆ ಇಂಟ್ಯಾಂಜಿಬಲ್ ಒಳಗಡೆ ಬರ್ತಾವ. ಎಸ್ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರೊನೌನ್. ಪ್ರೊನೌನ್ ಏನ್ ಮಾಡುತ್ತೆ ನಮ್ಗ? ಸೊ ನೌನ್ ಬದಲಾಗಿ ಅಂದ್ರೆ ನಾಮಪದದ ಬದಲಾಗಿ ನಾವು ಯಾವ್ದಾದ್ರು ವರ್ಡ್ಸ್ ಗಳನ್ನ ಯೂಸ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರೊನೌನ್ ಅಂತ ಕರಿತೀವಿ. ಅಂದ್ರೆ ರಿಪ್ಲೇಸ್ ಮಾಡಿ ಬರೆಯೋದು. ಈಗ ನಾನು ಹೇಳಿದ್ದೆ ಲಾಸ್ಟ್ ಟೈಮ್, ಇವಾಗ ಯಾವ್ದಾದ್ರು ಒಂದು ಬೇರೆ ಹೆಸರನ್ನ ತಗೊಳ್ರಿ. ಇವಾಗ ನನ್ನ ಹೆಸರನ್ನ ತಗೊಳ್ರಿ, ಮಲ್ಲಿಕಾರ್ಜುನ ಬಂದನು, ಮಲ್ಲಿಕಾರ್ಜುನ ಊಟ ಮಾಡಿದನು, ಮಲ್ಲಿಕಾರ್ಜುನ ಹೋದನು. ಎವ್ರಿ ಟೈಮ್ ನಾವೇನಂತಂದ್ ಹೇಳಿದ್ರೆ ನೌನ್ ಮಲ್ಲಿಕಾರ್ಜುನನ್ನ ಯೂಸ್ ಮಾಡ್ಬೇಕಾಗತ್ತೆ. ಬಟ್ ಅದ್ರ ಬದಲಾಗಿ ನಾವೇನಂತಂದ್ ಹೇಳಿದ್ರೆ ಬೇರೆ ಯಾವ್ದಾದ್ರು ಒಂದು ವರ್ಡ್ ಅನ್ನ ಯೂಸ್ ಮಾಡಬಹುದು. ಅವನು ಮಲ್ಲಿಕಾರ್ಜುನ್ ಬಂದನು, ಅವನು ಊಟ ಮಾಡಿದನು. ಸೊ ಅದನ್ನ ಏನಂತಂದ್ ಹೇಳಿದ್ರೆ ನೌನ್ ಪ್ಲೇಸ್ ಅಲ್ಲಿ ಏನಂತಂದ್ ಹೇಳಿದ್ರೆ ಒಂದು ವರ್ಡ್ ರಿಪ್ಲೇಸ್ ಆಯ್ತು, ಅವನು ಅಂತಂದ್ ಹೇಳಿ. ಅದೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರೊನೌನ್ ಅಂತಂದ್ ಹೇಳ್ತೀವಿ. ಕ್ಲಿಯರ್? ಸೊ ಅದಾದ ನಂತರ ಅಡ್ಜೆಕ್ಟಿವ್ ಅಂದ್ರೆ ಏನು? ಸೊ ಈ ನೌನು ಮತ್ತು ಪ್ರೊನೌನ್ಗೆ ಇವೆರಡಕ್ಕೂ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಎಲ್ಲಾದ್ರೂ ಕೊಡ್ತಾ ಇದ್ರೆ, ಎಕ್ಸ್ಟ್ರಾ ಇನ್ಫೋ ಎಲ್ಲಾದ್ರೂ ಕೊಡ್ತಾ ಇತ್ತು ಅಂತಂದ್ ಹೇಳಿದ್ರೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಯಾವ ತರ? ಇವಾಗ ಗುಡ್ ಬಾಯ್, ಬ್ಯಾಡ್ ಬಾಯ್, ಸ್ಮಾರ್ಟ್ ಗರ್ಲ್, ಬ್ಯೂಟಿ, ಅಂದ್ರೆ ನಾವು ಇದು ಹೇಳ್ತೀವಲ್ಲ, ಬ್ಯೂಟಿಫುಲ್ ಗರ್ಲ್. ಸೊ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನ್ ಕೊಡ್ತಾ ಇತ್ತಲ್ಲ ಅವುಗಳೆಲ್ಲ ಏನಪ್ಪಾ ಅಂತಂತ ಹೇಳಿದ್ರೆ ಅಡ್ಜೆಕ್ಟಿವ್ ಅಂತಂದ್ ಹೇಳ್ತೀವಿ. ಎಸ್ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಇಂಟ್ಯಾಂಜಿಬಲ್ ನೌನ್ಸ್ ಗಳಿಗೂ ಆಮೇಲೆ ಅಡ್ಜೆಕ್ಟಿವ್ ಗಳಿಗೂ ಡಿಫ್ರೆನ್ಸ್ ಹೆಂಗ್ ಕಂಡು ಐಡೆಂಟಿಫೈ ಹೆಂಗ್ ಮಾಡೋದು ಅಂತಂದ ಹೇಳಿ ಸ್ವಲ್ಪ ಟಫ್ ಆಗುತ್ತಾ. ಎಕ್ಸಾಮ್ ಟೈಮ್ ಅಲ್ಲಿ ಇದೇ ತರದ ಕ್ವಶನ್ಸ್ ಗಳನ್ನ ಕೇಳ್ತಾರ ಅಂತ ನಾವು ಹೇಳಿದ್ವಿ. ಸೊ ಲಾಸ್ಟ್ ಕ್ಲಾಸ್ ಅಲ್ಲೂ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ಎಕ್ಸಾಂಪಲ್ ತಗೊಂಡೆ. ಏನಪ್ಪಾ ಅಂತಂದ ಹೇಳಿದ್ರೆ ಹಾನೆಸ್ಟ್ ಆಮೇಲೆ ಹಾನೆಸ್ಟಿ ಅಂತಂದ ಹೇಳಿ ಜಸ್ಟ್ ನಿಮ್ಗೆ ಏನಂತಂದ ಹೇಳಿದ್ರೆ ಒಂದು ರಿವೈಸ್ ಮಾಡ್ಕೊಡ್ತಾ ಇದೀನಿ. ಸೊ ಅದಾದ ನಂತರ ಏನಪ್ಪಾ ಅಂತಂದ ಹೇಳಿದ್ರೆ ಬ್ಯೂಟಿ, ಅದಾದ ನಂತರ ಏನಪ್ಪಾ ಅಂತಂದ ಹೇಳಿದ್ರೆ ಬ್ಯೂಟಿಫುಲ್ ಅಂತಂದೈತೆ. ಸೇಮ್ ಅದೇ ತರ ಏನಂತಂದ್ ಹೇಳಿದ್ರೆ ಕ್ರಿಯೇಟಿವಿಟಿ ಅಂತ ತಗೊಳ್ರಿ. ಸೊ ತುಂಬಾ ವರ್ಡ್ಸ್ ಗಳು ಬರ್ತಾವ. ಅದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅದರಲ್ಲೂ ಹೇಳಿದ್ದೆ ಪೊಸೆಷನ್ ಅಂತಂದ್ ಹೇಳ್ಬಿಟ್ಟು. ಪೊಸೆಷನ್ ಅಂತಂದ್ ಹೇಳಿದ್ರೆ ಅಧಿಕಾರ ಅಂತಂದ್ ಹೇಳ್ತೀವಿ. ಸೊ ಯಾವ್ದಾದ್ರೂ ಅಧಿಕಾರವನ್ನ ಹೊಂದಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಅಥವಾ ಅದು ಯಾರ್ದಾದ್ರೂ ಹೊಂದಿದ್ರೆ, ಅಥವಾ ಯಾರ್ದಾದ್ರೂ ಅದು ಆಗ್ತಾ ಇತ್ತು ಅಂತಂದ್ ಹೇಳಿದ್ರೆ, ಈಗ ಏನ್ ನಾನು ಹೇಳ್ತೀನಿ ನೋಡಿ. ಸೊ ಇದು ನಂದ್ ಆಗುತ್ತಾ ಅಂತಂದ್ ಹೇಳಿದ್ರೆ ಹಾನೆಸ್ಟಿ ನಂದಾಗತ್ತ? ಹಾನೆಸ್ಟ್ ಆಗಂಗಿಲ್ಲ. ಸೊ ಯಾರ್ದಾದ್ರೂ ಅಧಿಕಾರ ವ್ಯಾಪ್ತಿಗೆ ಬರ್ತಾ ಇದ್ರೆ ಅಥವಾ ಯಾರ್ದಾದ್ರೂ ಆಗ್ತಾ ಇದ್ರೆ ಆ ವರ್ಡ್, ಸೊ ಅದನ್ನ ನಾವು ಏನಂತ ಕರಿತೀವಿ? ಸೊ ಅದನ್ನ ನಾವು ನೌನ್ ಅಂತ ಕರಿತೀವಿ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹಾನೆಸ್ಟ್ ಅನ್ನೋದು ನೌನ್ ಆಗುತ್ತ. ಅದಾದ ನಂತರ ಬ್ಯೂಟಿ, ಸೌಂದರ್ಯ. ನನ್ ಸೌಂದರ್ಯ ಆಗ್ಬಹುದು, ಬಟ್ ಆದ್ರೆ ನಾನು ಸುಂದರ ಅಲ್ಲ. ಬ್ಯೂಟಿಫುಲ್ ಅಂತಂದ್ ಹೇಳಿದ್ರೆ ಸುಂದರ ಅಂತಂದ್ ಹೇಳ್ತೀವಿ. ಅದಾದ ನಂತರ ಬ್ಯೂಟಿ ಅಂತಂದ್ ಹೇಳಿದ್ರೆ ಸೌಂದರ್ಯ ಅಂತಂದ್ ಹೇಳ್ತೀವಿ. ಸೊ ಬ್ಯೂಟಿ ನಂದ್ ಆಗ್ಬಹುದು, ಬ್ಯೂಟಿ ನಂದ್ ಆಗತ್ತೆ ಇಲ್ಲ? ಆಗತ್ತ. ಸೊ ಅದಾದ ನಂತರ ನಾನು ಬ್ಯೂಟಿಫುಲ್ ಅಲ್ಲ. ಸೊ ಬ್ಯೂಟಿಫುಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಂದಾಗಂಗಿಲ್ಲ. ಬ್ಯೂಟಿಫುಲ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ ಯಾರ್ದಾದ್ರೂ ಬಗ್ಗೆ. ಅದು ಯಾರ್ದಾದ್ರೂ ಆಗತ್ತ ಅಂತಂದ್ ಹೇಳಿದ್ರೆ ಅದೇನಪ್ಪಾ ಅಂತಂದ್ ಹೇಳಿದ್ರೆ ನೌನು. ಅದು ಯಾರ್ದಾದ್ರೂ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇತ್ತು ಅಂತಂದ್ ಹೇಳಿದ್ರೆ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಅಡ್ಜೆಕ್ಟಿವ್. ಸೊ ನೋಡ್ರಿ, ಯಾರ್ದಾದ್ರೂ ಆಗತ್ತಾ ಅಂತಂದ್ ಹೇಳಿದ್ರೆ ಅದ್ ನೌನು, ಯಾರ್ದಾದ್ರೂ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇತ್ತು ಅಂತಂದ್ ಹೇಳಿದ್ರೆ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಅಡ್ಜೆಕ್ಟಿವ್. ಈಗ ಫಾರ್ ಎಕ್ಸಾಂಪಲ್ ಹಾನೆಸ್ಟಿ ನಂದಾಗತ್ತ. ಹಾನೆಸ್ಟಿ, ಐ ಆಮ್ ಹಾನೆಸ್ಟಿ. ಸೊ ಏನಾದ್ರು ಅನ್ಕೊಡ್ರಿ, ಹಾನೆಸ್ಟಿ ಪ್ರಾಮಾಣಿಕತೆ ನಂದಾಗತ್ತ.
ಬಟ್ ಅದ್ರ ಹಾನೆಸ್ಟ್ ಅನ್ನೋದೇನು, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡುತ್ತಾ ಬೇರೆಯವರ ಬಗ್ಗೆ. ಈ ಕಿರಣ್ ಈಸ್ ಹಾನೆಸ್ಟ್ ಅಂತಂದ್ ಹೇಳ್ತೀವಿ. ಕಿರಣ್ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಅದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇತ್ತ. ಕ್ಲಿಯರ್ ಎಲ್ರಿಗೂ? ಸೊ ಈ ತರ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಗೂ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ, ಸೊ ಅದ್ ನೌನ್ಗೂ ತುಂಬಾ ತುಂಬಾ ಡಿಫ್ರೆನ್ಸ್ ಐತೆ. ಅದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ನೋಡ್ಕೋಬೇಕು. ಎಸ್, ನೆಕ್ಸ್ಟ್ ಏನ್ ಮಾಡೋಣ ಅಂತ ಹೇಳಿದ್ರೆ ನಾನು ಕೆಲವೊಂದು ವರ್ಡ್ಸ್ ಗಳನ್ನ ಕೊಡ್ತೀನಿ. ಸೊ ಅದನ್ನ ನೀವು ಕಂಡುಹಿಡಿಯಿರಿ, ಅದರಲ್ಲಿ ಅಡ್ಜೆಕ್ಟಿವ್ ಯಾವುದು, ಅದಾದ ನಂತರ ನೌನ್ ಯಾವುದು ಅಂತಂದ ಹೇಳಿ. ಸೊ ಡೆತ್ ಅಂತಂದೈತೆ, ಚೈಲ್ಡ್ ಅಂತಂದೈತೆ, ಪವರ್ಲೆಸ್ ಅಂತಂದೈತೆ, ಅದಂದ್ರೆ ವಂಡರ್ಫುಲ್ ಅಂತಂದೈತೆ, ಆಮೇಲೆ ವಾರ್, ಫನ್ನಿ. ಸೊ ಇದರಲ್ಲಿ ನೌನ್ ಯಾವುದು, ಅದಾದ ನಂತರ ಅಡ್ಜೆಕ್ಟಿವ್ ಯಾವುದು ಅಂತಂದ ಹೇಳಿ ಕಂಡುಹಿಡಿಯಿರಿ ನೋಡೋಣ. ಸೊ ಬರ್ದಿಟ್ಕೊಡ್ರಿ, ಸೈಡ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಬರ್ದಿಟ್ಕೊಡ್ರಿ. ಡೆತ್ ಅನ್ನೋದೇನು, ಚೈಲ್ಡ್ ನೌನ್ ಯಾವ್ದು, ಇದು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡೋಣ ಎಷ್ಟು ಇದು ಮಾಡಿದ್ರಿ, ಕಲ್ತಿದ್ರಿ ಅಂತಂದೇಳಿ. ಇಲ್ಲಿ ನೋಡ್ರಿ, ಬರ್ದಿಟ್ಕೊಂಡಿರಿ ಅಂತಂದ್ ಹೇಳಿದೀನಿ. ಸೊ ಡೆತ್ ಅಂದ್ರೆ ಏನು, ಮರಣ ಅಂತಂದ್ ಹೇಳ್ತೀವಿ. ಡೆತ್ ಅಂತಂದ್ ಹೇಳಿದ್ರೆ ಮರಣ ಅಂತಂದ್ ಹೇಳ್ತೀವಿ. ಸೊ ಇದು ಯಾರ್ದಾದ್ರೂ ಆಗತ್ತಾ? ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಇದು ಯಾರ್ದಾದ್ರೂ ಆಗತ್ತಾ? ಡೆತ್ ಆಗತ್ತ. ಸೊ ನಂಗೂ ಡೆತ್ ಆಗ್ಬೋದು, ನಿಮ್ಗೂ ಡೆತ್ ಆಗ್ಬೋದು, ಬೇರೆಯವ್ರಿಗೂ ಡೆತ್ ಆಗ್ಬೋದು. ಸೊ ಯಾರಿಗಾದ್ರೂ ಏನಪ್ಪಾ ಅಂತಂದ್ ಹೇಳಿದ್ರೆ ಡೆತ್ ಆಗ್ಬೋದಲ್ವಾ. ಸೊ ಇದು ಯಾರ್ದಾದ್ರೂ ಏನಪ್ಪಾ ಅಂತಂದ್ ಹೇಳಿದ್ರೆ ಅಧಿಕಾರದಲ್ಲಿ ಬಂದ್ಬಿಡುತ್ತ. ಸೊ ಡೆತ್ ಅನ್ನೋದು ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಇಲ್ಲಿ ನೌನ್ ಆಗತ್ತ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಚೈಲ್ಡ್. ಸೊ ಯಾರ್ದಾದ್ರೂ ಡೆತ್ ಆಗತ್ತೆ, ಅದಕ್ಕೋಸ್ಕರ ನಾವೇನಂತಂದ್ ಹೇಳಿದ್ವಿ, ಡೆತ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಅಂತಂದ್ ಹೇಳಿದ್ವಿ. ಚೈಲ್ಡ್, ಚೈಲ್ಡ್ ಯಾರ್ದಾದ್ರೂ ಆಗ್ಬೋದಲ್ವಾ. ಸೊ ಯಾರ್ದಾದ್ರೂ ಆಗ್ಲೇಬೇಕು. ಎಸ್. ಸೊ ಚೈಲ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾರ್ದಾದ್ರೂ ಆಗ್ಬೋದು. ಅವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಇದನ್ನು ಕೂಡ ಏನಂತ ಕರಿತೀವಿ, ನೌನ್ ಅಂತ ಕರಿತೀವಿ. ಸೊ ನಾವ್ ಹೇಳ್ತೀವಲ್ಲ, ಕಿಸಿಕಾ ಹೋ ಸಕ್ತಾ ಹೈ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ನೌನ್ ಅಂತಂದ್ ಕರಿತೀವಿ. ಕಿಸಿಕಾ ಹೋ ಸಕ್ತಾ ಹೈ, ಡೆತ್, ಚೈಲ್ಡ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪವರ್ಲೆಸ್. ಪವರ್ಲೆಸ್ ಅನ್ನೋದೇನೋ ನಾವು ನೋಡಿದ ತಕ್ಷಣ ಗೊತ್ತಾಗತ್ತ. ಪವರ್ಲೆಸ್ ಅನ್ನೋದೇನಪ್ಪಾ ಅಂತಂದ್ರೆ ನೋಡಿದ ತಕ್ಷಣ ಗೊತ್ತಾಗತ್ತ. ಸೊ ಹಿ ಈಸ್ ಪವರ್ಲೆಸ್ ರೂಲರ್ ಅಂತಂದ್ ಹೇಳ್ತೀವಿ. ಸೊ ಹಿ ಈಸ್ ಪವರ್ಲೆಸ್ ರೂಲರ್. ಅವನ್ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇತ್ತೆ. ಅವ್ನ್ ಪವರ್ ಇಲ್ಲ, ಅವನ ಹತ್ರ ಪವರ್ಲೆಸ್ ಇದಾನ ಅಂತಂದ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇತ್ತಲ್ಲ, ಇದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ ಅಡ್ಜೆಕ್ಟಿವ್ ಅಂತಂದ್ ಕರಿತೀವಿ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ವಂಡರ್ಫುಲ್. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್. ಸೊ ವಂಡರ್ಫುಲ್ ಫಾಲ್ಸ್. ಸೊ ನಾವು ವಾಟರ್ ಫಾಲ್ಸ್ ಹೋಗಿರ್ತೀವಲ್ಲ, ವಂಡರ್ಫುಲ್ ವಾಟರ್ ಫಾಲ್ಸ್ ಅಂತಂದ್ ಹೇಳ್ತೀವಿ. ಸೊ ವಂಡರ್ಫುಲ್ ಮೂವಿ ಅಂತಂದ್ ಹೇಳ್ತೀವಲ್ಲ. ಸೊ ಅವಾಗೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಕೂಡ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಅದ್ಭುತವಾಗಿದೆ, ಅದು ಅದ್ಭುತವಾಗಿದೆ ಅಂತಂದ್ ಹೇಳ್ತೀವಿ. ಏನ್ ಅದ್ಭುತವಾಗಿದೆ, ಕಂಪ್ಲೀಟ್ ಆಗಿ ಆಗ್ಬೇಕಲ್ಲ. ಸೊ ವಂಡರ್ಫುಲ್ ವಾಟರ್ ಫಾಲ್ಸ್, ಅದ್ಭುತ ಒಂದು ಜಲಧಾರೆ ಅಂತಂದ್ ಹೇಳ್ತೀವಿ. ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಗತ್ತಾ. ಸೊ ಅವಾಗೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡೋದ್ರಿಂದ ಇದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಅಡ್ಜೆಕ್ಟಿವ್ ಆಗತ್ತ. ವಾರ್. ಸೊ ವಾರ್ ಅಂತಂದ್ ಹೇಳಿದ್ರೆ ಯುದ್ಧ. ಇದು ಯಾರ್ದಾದ್ರೂ ಆಗ್ಲೇಬೇಕಲ್ಲ, ಯಾರಿಗಾದ್ರೂ ಯಾರಿಗಾದ್ರೂ ಆಗ್ಲೇಬೇಕು. ಸೊ ಇಂಡಿಯಾ ಪಾಕಿಸ್ತಾನ್ ವಾರ್ ಆಗತ್ತ ಅಂದ್ರೆ, ಸೊ ಇಂಡಿಯಾದು ಪಾಕಿಸ್ತಾನದ ಅವ್ರಿಗೆ ಸೇರುತ್ತಲ್ಲ ಅದು. ಅಂದ್ರೆ ಇವಾಗ ನನ್ಗೂ ನಿನ್ಗೂ ವಾರ್ ಆಗತ್ತ ಅಂತಂದ್ ಹೇಳಿದ್ರೆ ಅದು ಯಾರ್ದಾದ್ರೂ ಆಗ್ಲೇಬೇಕು. ಯಾರ್ದಾದ್ರೂ ಆಗ್ತಾ ಇದ್ರೆ, ಕಿಸಿಕಾ ಹೋ ಸಕ್ತಾ ಹೈ ಅಂತಂದ್ ಹೇಳಿದ್ರೆ ಅದ್ನೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ಫನ್ನಿ ಮೂವಿ ಅಂತಂದ್ ಹೇಳ್ತೀವಿ. ಹಿ ಇಸ್ ಫನ್ನಿ ಮ್ಯಾನ್ ಅಂತಂದ್ ಹೇಳ್ತೀವಿ. ಸೊ ಅಂದ್ರೆ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಮೂವಿ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಐತೆ. ಸೊ ಅದಕ್ಕೋಸ್ಕರ ಇದನ್ನ ನಾವೇನಂತ ಕರಿತೀವಿ, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡೋದನ್ನ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಎಸ್, ನೆಕ್ಸ್ಟ್ ಡಿಸ್ಕಷನ್ ಮಾಡ್ತಾ ಹೋಗ್ ನೋಡ್ರಿ. ಇಲ್ಲಿ ನೋಡ್ರಿ, ಈ ವರ್ಡ್ಸ್ ಗಳನ್ನ ನೀವು ನೋಡಿದ್ರಿ ಅಂತಂದ್ ಹೇಳಿದ್ರೆ, ಸೊ ಲ್ಯಾಕ್ವೇಸಿಯಸ್, ಲ್ಯಾಕ್ವೇಸಿಟಿ. ಅದಾದ ನಂತರ ರೆಟಿಸೆಂಟ್, ರೆಟಿಸೆನ್ಸ್. ಸೊ ಆಮೇಲೆ ಟ್ಯಾಸಿಟರ್ನ್, ಟ್ಯಾಸಿಟರ್ನಿಟಿ. ಆಮೇಲೆ ಕೋಜೆಂಟ್, ಕೋಜೆನ್ಸಿ. ಇಲೆಕ್ವೆಂಟ್, ಇಲೆಕ್ವೆನ್ಸ್. ಸೊ ಈ ಎಲ್ಲಾ ವರ್ಡ್ಸ್ ಗಳನ್ನ ನೋಡಿದ್ರಿ ಅಂತಂದ್ ಹೇಳಿದ್ರೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಸೊ ಇದಕ್ಕಾಗ್ಲಿ ಆಮೇಲೆ ಇದಕ್ಕಾಗ್ಲಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ವರ್ಡ್ಸ್ ಗಳು ಆಲ್ಮೋಸ್ಟ್ ಸೇಮ್ ಇದಾವ. ಬಟ್ ಆದ್ರೆ ಏನ್ ಡಿಫ್ರೆನ್ಸ್ ಐತೆ ಇದ್ರ ನಡುವೆ, ಇಲ್ಲಿ ನೋಡ್ರಿ ಆರೆಂಜ್ ಕಲರ್ ಏನ್ ಕಾಣಿಸ್ತಾ ಐತಲ್ಲ ಇವೆರಡು. ಸೊ ಇವೆರಡು ಏನಾದಾವಲ್ಲ ರೋಗಳು, ಸಾರಿ ಕಾಲಮ್ಗಳು. ಸೊ ಇವುಗಳೇನಪ್ಪಾ ಅಂತಂದ್ ಹೇಳಿದ್ರೆ ಇವುಗಳನ್ನ ನಾವು ಅಡ್ಜೆಕ್ಟಿವ್ ಅಂತಂದ್ ಹೇಳಿ ಕರಿತೀವಿ. ಸೊ ಇವೆರಡನ್ನು ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಿಟ್ ಅಂತ ಕರಿತೀವಿ. ಸೊ ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಅಂತ ಕರಿತೀವಿ. ಇದು ಕೂಡ ನೌನ್ ಅಂತ ಕರಿತೀವಿ. ಬಹಳ ಏನ್ ಡಿಫ್ರೆನ್ಸ್ ಇಲ್ಲ, ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ 2-3 ಸ್ಪೆಲ್ಲಿಂಗ್ ಅಷ್ಟೇ ಡಿಫ್ರೆನ್ಸ್ ಇದಾವೆ. ಬಟ್ ಆದ್ರೆ ಸೊ ಇವುಗಳನ್ನ ಆರೆಂಜ್ ಅಲ್ಲಿ ಇರೋದನ್ನ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅದಾದ ನಂತರ ವೈಟ್ ಅಲ್ಲಿ ಇರೋದ್ನೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಅಂತ ಕರಿತೀವಿ.
ಸೊ ಇಲ್ಲೇನಪ್ಪಾ ಅಂತಂತ ಹೇಳಿದ್ರೆ ವರ್ಡ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಇವಾಗ ಒಂದೇನಪ್ಪಾ ಅಂತಂತ ಹೇಳಿದ್ರೆ ನಿಮ್ಗೆ ಒಂದು ಟಾಪಿಕ್ ಹೇಳ್ತಾ ಇದ್ದೀನಿ, ಏನಪ್ಪಾ ಅಂತಂತ ಹೇಳಿದ್ರೆ ಸಫಿಕ್ಸ್ ಆಮೇಲೆ ಪ್ರಿಫಿಕ್ಸ್ ಅಂತಂದ ಹೇಳ್ಬಿಟ್ಟು. ಸಫಿಕ್ಸ್ ಆಮೇಲೆ ಪ್ರಿಫಿಕ್ಸ್ ಅಂತಂದ ಹೇಳಿ ಬರುತ್ತೆ. ಇವೇನು ಇವೆರಡು? ಸಫಿಕ್ಸ್ ಅಂದ್ರೆ ಏನು, ಪ್ರಿಫಿಕ್ಸ್ ಅಂದ್ರೆ ಏನು? ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಇದೊಂದು ವರ್ಡ್ ಇರುತ್ತೆ. ಇದೊಂದೇನಪ್ಪಾ ಅಂತಂದ ಹೇಳಿದ್ರೆ ವರ್ಡ್ ಅನ್ಕೊಳ್ರಿ. ಈ ವರ್ಡ್ ಮುಂದೆ ಯಾವ್ದಾದ್ರು ಲೆಟರ್ಸ್ ಗಳು ಬಂತು ಅಂತಂದ ಹೇಳಿದ್ರೆ, ಯಾವ್ದಾದ್ರು ಲೆಟರ್ಸ್ ಗಳು ಬಂತು ಅಥವಾ ಏನೋ ಒಂದ್ ಬಂತು, ಏನೋ ಒಂದ್ ಬಂದ್ ಆಡ್ ಆಯ್ತು, ಮುಂದ್ಗಡೆ ಬಂದ್ ಆಡ್ ಆಯ್ತು, ಅದನ್ನ ನಾವು ಏನಕ್ಕೆ ಕರಿತೀವಿ? ಪ್ರಿಫಿಕ್ಸ್ ಅಂತ ಕರಿತೀವಿ. ಆ ವರ್ಡ್ ಹಿಂದ್ಗಡೆ ಏನಾದ್ರು ಆಡ್ ಆಯ್ತು ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ? ಸಫಿಕ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಕ್ವಶನ್ ಒಳಗಡೆ ನೋಡ್ರಿ, ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಇನ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಆಡ್ ಆಗೈತೆ, ಇನ್ ಆರ್ಟಿಕ್ಯುಲೇಟ್. ಸೊ ನಾವು ಸಿಂಪಲ್ ಆಗಿ ಕೂಡ ಬರಿಬಹುದು, ಏನಪ್ಪಾ ಅಂತಂದ ಹೇಳಿದ್ರೆ ವರ್ಡ್ ಅನ್ನ ಆರ್ಟಿಕ್ಯುಲೇಟ್ ಅಂತಂದ ಹೇಳಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಇದ್ರ ಹಿಂದ್ಗಡೆ ಒಂದು ವರ್ಡ್ ಆಡ್ ಆಗೈತೆ, ಇನ್ ಆರ್ಟಿಕ್ಯುಲೇಟ್ ಅಂತಂದ ಹೇಳ್ತೀವಿ. ಐ ಎನ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಆಡ್ ಆಗೈತೆ, ಅದನ್ನ ನಾವು ಪ್ರಿಫಿಕ್ಸ್ ಅಂತಂದ್ ಕರಿತೀವಿ. ಸೇಮ್ ಅದೇ ತರ ನೋಡ್ರಿ, ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಎ ಟಿ ಇ ಅಂತಂದೈತೆ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಎ ಟಿ ಇ ಐತೆ ಅಂತಂದೈತೆ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರ ಸೊ ಟಿ ಐ ಒ ಎನ್ ಅಂತಂದೈತೆ. ಸೊ ಟಿ ಐ ಒ ಎನ್ ಅಂತಂದೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎನ್ ಟಿ ಅಂತಂದೈತೆ. ಸೊ ಅದಾದ ನಂತರ ಇಲ್ಲಿ ನೋಡ್ರಿ ಎನ್ ಸಿ ಇ ಅಂತಂದೈತೆ, ಇಲೆಕ್ವೆಂಟ್, ಇಲೆಕ್ವೆನ್ಸ್. ಸೊ ಇಲ್ಲಿ ಹಿಂದ್ಗಡೆ ಆಡ್ ಆಗಿದಾವಲ್ಲ, ಇವುಗಳನ್ನ ನಾವೇನಂತ ಮುಂದ್ಗಡೆ ಆಡ್ ಆಗಿದ್ರೆ ಅದನ್ನ ನಾವು ಪ್ರಿಫಿಕ್ಸ್ ಅಂತ ಕರಿದ್ವಿ. ಹಿಂದ್ಗಡೆ ಆಡ್ ಆಗಿದಾವಲ್ಲ, ಇವುಗಳನ್ನ ನಾವೇನಂತ ಕರಿತೀವಪ್ಪ ಅಂತಂದ ಹೇಳಿದ್ರ ಸಫಿಕ್ಸ್ ಅಂತಂದ ಹೇಳಿ ಕರಿತೀವಿ. ಎಸ್, ಇಲ್ಲಿ ನೋಡ್ರಿ, ನೀವು ಯಾವ್ದಾದ್ರು ಒಂದು ವರ್ಡ್ ಇರುತ್ತೆ ಅಷ್ಟೇ. ಒಂದು ವರ್ಡ್ ಏನಪ್ಪಾ ಅಂತಂದ ಹೇಳಿದ್ರೆ ಅದು ಅಡ್ಜೆಕ್ಟಿವ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ವರ್ಬ್ ಆಗತ್ತ. ಆಮೇಲೆ ನೆಕ್ಸ್ಟ್ ಅದು ನೌನ್ ಆಗತ್ತ. ಏನ್ ಬೇಕಾದೇನಪ್ಪಾ ಅಂತಂದ ಹೇಳಿದ್ರೆ ಚೇಂಜಸ್ ಆಗತ್ತ. ಸೊ ಎವ್ರಿಥಿಂಗ್ ಡಿಪೆಂಡ್ ಯಾವ್ದ್ರ ಮೇಲೆ ಆಗಿರತ್ತಪ್ಪ ಅಂತಂದ ಹೇಳಿದ್ರ ಆಲ್ಮೋಸ್ಟ್ ಸಫಿಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನೋಡ್ರಿ, ಇನ್ ಆರ್ಟಿಕಲ್ ಅಂತಂದ್ ಇಲ್ಲೂ ಐತಾ, ಇನ್ ಆರ್ಟಿಕಲ್ ಇಲ್ಲಿವರೆಗೂ. ಆಮೇಲೆ ಇಲ್ಲಿವರೆಗೂ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ ಆರ್ಟಿಕಲ್ ಅಂತಂದ್ ಐತಾ. ಇಲ್ಲಿ ನೋಡ್ರಿ, ಇಲ್ಲಿ ಎ ಟಿ ಅಂತಂದ್ ಹೇಳಿ ಬಂತು. ಇಲ್ಲಿ ಎ ಟಿ ಬಂದ್ರ ತಕ್ಷಣ ಅದ್ರದ್ದು ಮೀನಿಂಗೇ ಬೇರೆ ಆಗೋಯ್ತು. ಅದೇನಾಯ್ತಪ್ಪ ಅಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಗೋಯ್ತು, ಎಡ್ಜೆಕ್ಟಿವ್ ಆಗೋಯ್ತು. ಸೇಮ್ ಅದೇ ನೋಡ್ರಿ, ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಅದ್ರ ಮುಂದ್ಗಡೆ ಟಿ ಐ ಒ ಎನ್ ಅಂತಂದ್ ಐತೆ, ಶನ್ ಅಂತಂದ್ ಹೇಳ್ಬಿಟ್ಟು, ಇನ್ ಆರ್ಟಿಕ್ಯುಲೇಷನ್ ಅಂತಂದ್ ಹೇಳಿ. ಸೊ ಇಲ್ಲಿ ಏಟ್ ಅಂತಂದ್ ಬಂದ ತಕ್ಷಣ ಇನ್ ಆರ್ಟಿಕ್ಯುಲೇಟ್ ಅಂತ ಬಂದಾಗ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಗಿ ಅದು ಅಡ್ಜೆಕ್ಟಿವ್ ಆಗೋಯ್ತು. ಇಲ್ಲಿ ಟಿ ಐ ಒ ಎನ್ ಸಫಿಕ್ಸ್ ಹತ್ಬಿಟ್ಟು ಅದೇನಪ್ಪಾ ಅಂತಂದ್ ಹೇಳಿದ್ರೆ ಇನ್ ಆರ್ಟಿಕ್ಯುಲೇಷನ್ ಆಗ್ಬಿಟ್ಟು ಅದೇನಂತಂದ್ ಹೇಳಿದ್ರೆ ನೌನ್ ಆಗೋಯ್ತು. ಸೊ ಸೇಮ್ ಅದೇ ತರ ಎನ್ ಟಿ ಇದ್ದಿದ್ರಿಂದ ಇದು ಇಲೆಕ್ವೆಂಟ್ ಆಗಿ ಅಡ್ಜೆಕ್ಟಿವ್ ಆಯ್ತು, ಎನ್ ಸಿ ಇ ಆಗಿರೋದ್ರಿಂದ ಎಲೆಕ್ವೆನ್ಸ್ ಆಗ್ಬಿಟ್ಟು ನೌನ್ ಆಗೋಯ್ತು. ಎಲ್ಲಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಸಫಿಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಿಫಿಕ್ಸ್, ಸಫಿಕ್ಸ್ ಇವೆಲ್ಲ ಏನಂತಂದ್ ಹೇಳಿದ್ರೆ ಒಂಥರ ಮಂಕಿ ತರ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಜಿಗಿದ ತಕ್ಷಣ ಚೇಂಜಸ್ ಆಗಿಬಿಡುತ್ತೆ ಎಲ್ಲಾನು. ಸೊ ಮೀನಿಂಗ್ ಕೂಡ ಚೇಂಜಸ್ ಆಗಿಬಿಡುತ್ತೆ. ಅದಾದ ನಂತರ ಅದ್ರ ಹಿಂದ್ಗಡೆ ಇರೋ ಏನಪ್ಪಾ ಅಂತಂದ ಹೇಳಿದ್ರೆ ಪಾರ್ಟ್ ಆಫ್ ಸ್ಪೀಚ್ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಚೇಂಜ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ನಾನು ನಿಮ್ಗೆ ಸಫಿಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅದನ್ನ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ನೀವು ಕೇಳಿಸ್ಕೊಬೇಕು. ಎಸ್, ಇಲ್ಲಿ ನೋಡ್ರಿ, ಐಡೆಂಟಿಫೈಯಿಂಗ್ ನೌನ್ಸ್. ಇದ್ ಹೆಂಗ ನೌನ್ಸ್ ಗಳನ್ನ ಐಡೆಂಟಿಫೈ ಮಾಡೋಣ ಅಂತಂದ ಹೇಳಿ. ಸೊ ಸಫಿಕ್ಸ್ ಗಳು ಯಾವ್ಯಾವ ಬರ್ತಾವ ನಾವು ಆಲ್ರೆಡಿ ನೋಡಿದ್ವಲ್ಲ ಹಿಂದ್ಗಡೆ. ಸೊ ಇಲ್ಲಿ ಸೊ ಎಲ್ಲ ಯಾವ್ದ್ರ ಮೇಲೆ ಆಗಿರತ್ತಪ್ಪ ಅಂತಂದ ಹೇಳಿದ್ರೆ ಸಫಿಕ್ಸ್ ಮೇಲೆ ಅಂತಂದ ಹೇಳಿದ್ವಿ. ಸ್ವಲ್ಪ ಚೇಂಜಸ್ ಅದನ್ನು ಕೂಡ ಅದು ನೌನ್ ಆಗೋಗಿರ್ಬೋದು ಅಥವಾ ಅಡ್ಜೆಕ್ಟಿವ್ ಆಗಿ ಹೋಗಿರ್ಬೋದು. ಇಲ್ಲಿ ನೋಡ್ರಿ, ಅದ್ರಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಟಿ ಐ ಒ ಎನ್ ಅಂತಂದ ಹೇಳ್ತೀವಿ. ಫಸ್ಟ್ ಒನ್ ಯಾವ್ದು? ಟಿ ಐ ಒ ಎನ್, ಶನ್ ಅಂತಂದ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಏನ್ ಕೊಟ್ಟೇನಿ? ಎಜುಕೇಶನ್ ಅಂತಂದ ಹೇಳ್ಕೊಟ್ಟಿದ್ದೇನೆ. ಅದೇ ತರ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಲೊಕೇಶನ್ ಅಂತಂದ ಹೇಳಿ ಬರುತ್ತೆ. ಲಾಸ್ಟ್ ಏನ್ ಬಂದೈತಿ? ಟಿ ಐ ಒ ಎನ್ ಅಂತಂದ ಹೇಳಿ ಬರುತ್ತೆ. ಸೊ ಲೊಕೇಶನ್. ಸೊ ಅದಾದ ನಂತರ ನೆಕ್ಸ್ಟ್ ಬೇರೆ ಬೇರೆ ಮತ್ತೆ ಯಾವ ವರ್ಡ್ಸ್ ಗಳು ಬರ್ತಾವ ನೋಡ್ರಿ, ಒಂದ್ 10 ರಿಂದ 12 ವರ್ಡ್ಸ್ ಗಳನ್ನ ಬರ್ದಿಟ್ಕೊಳ್ರಿ, ನಿಮಗ್ ಗೊತ್ತಾಗ್ಬಿಡತ್ತ. ಸೊ ಇಲ್ಲಿ ನೋಡ್ರಿ, ನಾನು ಏನೇನ್ ಹೇಳ್ಕೊಡ್ತಿದ್ದೀನಲ್ಲ ಇಲ್ಲಿ, ಸೊ ಟಿ ಐ ಒನ್ ಆಗಿರ್ಬೋದು, ಐ ಟಿ ವೈ ಆಗಿರ್ಬೋದು, ಎನ್ ಇ ಡಬಲ್ ಎಸ್, ಹುಡ್ ಆಗಿರ್ಬೋದು, ಐ ಎಸ್ ಟಿ, ಇಸ್ಮೋ, ಅದಾದ ನಂತರ ಎನ್ ಸಿ ಇ ಅಂತಂದ್ ಹೇಳ್ತೀವಲ್ಲ. ಸೊ ಇವೆಲ್ಲಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ನಾನು ಹೇಳ್ತೀನಿ ನೋಡ್ರಿ, ಅದು ತುಂಬಾ ಇಂಪಾರ್ಟೆಂಟ್. 100% ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವತ್ತೂ ಕರೆಕ್ಟ್ ಆಗಿರಲ್ಲ. ಸೊ ಈಗ ಹೆಂಗಂತಂದ್ ಹೇಳಿದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಆತರ ಆಯ್ತು, ಗ್ರಾಮರ್. ಸೊ ಇಲ್ಲೇನ ಹೇಳ್ತಿದೀವಲ್ಲ, ಕೆಲವೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಟಿ ಐ ಒ ಎನ್ ಇರೋದೇನಪ್ಪಾ ಅಂತಂದ್ ಹೇಳಿದ್ರೆ ವರ್ಡ್ಸ್ ಗಳು ನೌನ್ ಆಗಿರಲ್ಲ, ಬೇರೆ ಏನೋ ಆಗಿರ್ತಾವ. ಸೊ ಅದಾದ ನಂತರ ನೆಕ್ಸ್ಟ್ ಎನ್ ಇ ಡಬಲ್ ಎಸ್ ಆಗಿರೋದೇನಪ್ಪಾ ಅಂತಂದ್ ಹೇಳಿದ್ರೆ ಬೇರೆ ವರ್ಡ್ಸ್ ಗಳು ಬರ್ತಾವ. ಸೊ ಅವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಆಗಿರಂಗಿಲ್ಲ. ಬಟ್ ಆದ್ರ ನಾನ್ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ ಏನಪ್ಪಾ ಅಂತಂದ್ ಹೇಳಿದ್ರೆ 75% ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲೇನ್ ನಾನು ಹೇಳ್ಕೊಟ್ಟಿದ್ದೇನಲ್ಲ ರೂಲ್ಸ್ಗಳು. ಸೊ ಟಿ ಐ ಒ ಎನ್, ಐ ಟಿ ವೈ, ಎನ್ ಇ ಡಬಲ್ ಎಸ್, ಅದಾದ ನಂತರ ಎಚ್ ಡಬಲ್ ಒ ಡಿ, ಇವೆಲ್ಲ ಏನ್ ಲಾಸ್ಟ್ ಬಂದಿರ್ತಾವಲ್ಲ ಎಲ್ಲಾನು ನೌನ್ಸ್ ಗಳಾಗಿರ್ತಾವ.
ಕ್ಲಿಯರ್ ಎಲ್ರಿಗೂ? 100% ಶ್ಯೂರಿಟಿ ಕೊಡಲ್ಲ, ಬಟ್ ಆದ್ರೆ 75 to 80% ಏನಪ್ಪಾ ಅಂತಂತ ಹೇಳಿದ್ರೆ ಇವು ಸಫಿಕ್ಸ್ ಆಗಿ ಬಂದಿರ್ತಾವಲ್ಲ, ಈ ಎಲ್ಲಾ ವರ್ಡ್ಸ್ ಗಳು ಏನಪ್ಪಾ ಅಂತಂತ ಹೇಳಿದ್ರೆ ನೌನ್ ಗಳಾಗಿರ್ತಾವ. ಇನ್ ಕೆಲವೊಂದು ವರ್ಡ್ ಗಳು ಟಿ ಐ ಓ ಏನಿಂದ ಬಂದಿರ್ತಾವಲ್ಲ, ಅವೆಲ್ಲ ಏನಪ್ಪಾ ಅಂತಂತ ಹೇಳಿದ್ರೆ ನೌನ್ ಆಗಿರಂಗಿಲ್ಲ, ಅವಕ್ಕೆ ಬೇರೆ ವರ್ಡ್ಸ್ ಗಳಂತ ಕರಿತೀವಿ. ಸೊ ಕ್ಲಿಯರ್? ನೀವು ಹೆಂಗ್ ಓದ್ತಿರೋ, ಅದಾದ ನಂತರ ನೆಕ್ಸ್ಟ್ ಎಲ್ಲೊಂದ್ ಕಡೆ ಬರೆದು ಇಟ್ಕೊಂತಿರೋ ಅಥವಾ ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಸೊ ಇಲ್ಲಿವರೆಗೂ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಏನ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿದಾರಲ್ಲ ಅವುಗಳನ್ನಷ್ಟೇ ನಾನು ಹೇಳ್ಕೊಡ್ತಾ ಇದ್ದೀನಿ ರೂಲ್ಸ್ ಗಳಲ್ಲಿ. ಇಲ್ಲ ಬೇರೆ ಯಾವ್ದಾದ್ರು ಬುಕ್ಸ್ ತೆಗೆದು ನೋಡ್ರಿ ಅಂತಂದ ಹೇಳಿದ್ರೆ 20 ರಿಂದ 30 ಬರ್ತಾವ ಇಂತಾವ, ನಮ್ಗೆ ಅವೆಲ್ಲ ಬೇಡ. ಎಕ್ಸಾಮ್ಸ್ ಗಳಲ್ಲಿ ಯಾವ್ದು ಜಾಸ್ತಿ ಕೇಳ್ತಾನ ಅವುಗಳನ್ನಷ್ಟೇ ನಾನು ಇಲ್ಲಿ ಏನಂತಂದ ಹೇಳಿದ್ರೆ ಲಿಸ್ಟ್ ಔಟ್ ಮಾಡೇನಿ. ಓದ್ರಿ ಅಥವಾ ನೀವೇನಂತಂದ್ರೆ ರಟ್ಟ ಹೊಡಿರಿ, ಬಟ್ ಆದ್ರೆ ಇವನ್ನೆಲ್ಲ ನೆನ್ಪಿಟ್ಕೋಬೇಕು. ಈಗ ಮೊಬೈಲ್ ಯೂಸ್ ಮಾಡೋತ್ನಾಗ ಒಂದ್ ಯಾವ್ದಾದ್ರು ಒಂದು ವರ್ಡ್ ಬರುತ್ತೆ, TION ಅಂತಂದ್ರೆ ಇವ್ ನಾಮಪದ ನೌನ್ ಯೂಸ್ ಮಾಡತ್ತ. ಸೊ ITY ಅಂತ ಬಂತಂದ್ರೆ ನೌನ್ ಯೂಸ್ ಮಾಡಕತ್ತ ಇವ ಅಂತಂದ ಹೇಳಿ. ಸೊ ನೀವೇನಂತಂದ ಹೇಳಿದ್ರೆ ಕಂಡು ಹಿಡಿಬೇಕು ಅದನ್ನ ಈಸಿಯಾಗಿ. ಕ್ಲಿಯರ್ ಎಲ್ರಿಗೂ? ಎಸ್, ನೆಕ್ಸ್ಟ್ ಒನ್ ನೋಡ್ರಿ, ITY. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ITY. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಫ್ರುಗ್ಯಾಲಿಟಿ ಅಂತಂದ ಹೇಳ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ರಿ, ಇಲ್ಲಿ ನಾವು ಹಿಂದ್ಗಡೆ ನೋಡ್ತಿದ್ವಲ್ಲ ಲ್ಯಾಕ್ವೇಸಿಟಿ ಆಮೇಲೆ ಲ್ಯಾಕ್ವೇಸಿಟಿ ಅಂತಂದ ಐತೆ. ಸೊ ಲ್ಯಾಕ್ವೇಸಿಟಿ ಅಂತಂದ ಹೇಳಿದ್ರೆ ಜಾಸ್ತಿ ಮಾತಾಡೋನು. ಸೊ ಇಲ್ಲಿ ITY ಹಚ್ಚಿದ ತಕ್ಷಣ ಏನಪ್ಪಾ ಅಂತಂದ ಹೇಳಿದ್ರೆ ಇದು ನೌನ್ ಆಗ್ಬಿಡ್ತು. ಲ್ಯಾಕ್ವೇಸಿಯಸ್ ಅಲ್ಲಿ ITY ಅಂತಂದ್ ಹಚ್ಚಿದ ತಕ್ಷಣ ಅದೇನಪ್ಪಾ ಅಂತಂದ ಹೇಳಿದ್ರೆ ನೌನ್ ಆಗ್ಬಿಡುತ್ತ. ಇಲ್ಲಿ ನೋಡ್ರಿ ಟ್ಯಾಸಿಟರ್ನಿಟಿ ಅಂತಂದ ಹೇಳ್ತೀವಿ, ಇಲ್ಲೂ ಕೂಡ ITY ಅಂತಂದ ಐತಿ. ಸೊ ಇಲ್ಲಿ ನೋಡ್ರಿ ವರ್ಬೋಸಿಟಿ, ಇಲ್ಲಿ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ITY ಐತಿ. ಸೊ ಎಸ್, ಸೊ ಈ ತರ ಏನಪ್ಪಾ ಇಲ್ಲಿ ನೋಡ್ರಿ. ಸೊ ಇನ್ ಆರ್ಟಿಕ್ಯುಲೇಟ್ ಅಂತಂದೈತಿ, ಇಲ್ಲಿ ಇನ್ ಆರ್ಟಿಕ್ಯುಲೇಷನ್ ಅಂತಂದೈತಿ. TION ಅಂತ ಬಂದ ತಕ್ಷಣ ಅದೇನಪ್ಪಾ ಅಂತಂದ ಹೇಳಿದ್ರೆ ನೌನ್ ಆಗೈತೆ. ಆಮೇಲೆ ಇನ್ನೊಂದ್ ಹೇಳ್ತೀನಿ ನೋಡ್ರಿ. ಸೊ ಇನ್ನೊಂದ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಕ್ರಿಯೇಷನ್, TION ಐತೆ. ಸೊ TION ಇರೋದ್ರಿಂದ ಇದೇನಪ್ಪಾ ಅಂತಂದ ಹೇಳಿದ್ರೆ ನೌನ್ ಅಂತಂದ ಹೇಳ್ತೀವಿ. ಸೊ ನಾನು ಇದರಿಂದ ಇನ್ನೊಂದು ವರ್ಡ್ ನು ಬರಿತೀನಿ ಇವಾಗ, ಕ್ರಿಯೇಟಿವಿಟಿ ಅಂತಂದ ಹೇಳ್ಬಿಟ್ಟು. ಏನಪ್ಪಾ ಅಂತಂದ ಹೇಳಿದ್ರೆ ಕ್ರಿಯೇಟಿವಿಟಿ ಅಂತಂದ ಹೇಳಿ ITY ಅಂತಂದ್ ಬಂತ ಇಲ್ಲಿ ಮತ್ತ. ಸೊ ಇಲ್ಲಿ ವರ್ಡ್ಸ್ ಗಳೇ ಬೇರೆ ಆಯ್ತು, ಕ್ರಿಯೇಷನ್ ಕ್ರಿಯೇಟಿವಿಟಿ ಅಂತಂದ ಹೇಳಿ ವರ್ಡ್ ಅರ್ಥನೇ ಚೇಂಜ್ ಆಗೋಯ್ತು. ಬಟ್ ಇದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ನೌನ್ ಅಂತ ಹೇಳ್ತೀವಿ. ಎಸ್, ನೆಕ್ಸ್ಟ್ ನೋಡ್ರಿ, NESS ಅಂತಂದ ಹೇಳ್ತೀವಿ, ಹ್ಯಾಪಿನೆಸ್. ಸೊ ಹ್ಯಾಪಿನೆಸ್ ಅನ್ನೋದು ಏನಿದು? ಸೊ ಇದೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಐಡಿಯಾ. ಸೊ ಅದೊಂದೇನಪ್ಪಾ ಅಂತಂದ ಹೇಳಿದ್ರೆ ಎಮೋಷನ್ ಅಂತಂದ ಹೇಳ್ತೀವಿ. ಇವುಗಳನ್ನೆಲ್ಲ ಏನಂತಂದ ಹೇಳಿದ್ರೆ ಇಂಟ್ಯಾಂಜಿಬಲ್ ನೌನ್ಸ್ ಅಂತಂದ ಹೇಳ್ತೀವಿ, ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತಂದ ಹೇಳ್ತೀವಲ್ಲ, ಹ್ಯಾಪಿನೆಸ್, ಸ್ಯಾಡ್ನೆಸ್. ಸೊ ಇವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ NESS ಅಂತಂದ ಹೇಳಿ ಬರ್ತಾವ. ಎಲ್ಲವೂ ಏನಪ್ಪಾ ಅಂತಂದ ಹೇಳಿದ್ರೆ ನೌನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಹುಡ್. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಹುಡ್, ಚೈಲ್ಡ್ಹುಡ್ ಅಂತಂದ ಹೇಳ್ತೀವಿ. ಸೊ ಇದ್ರಲ್ಲಿ ನೋಡ್ರಿ ಚೈಲ್ಡ್ ಅನ್ನೋದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ನೌನ್ ಆಗತ್ತೆ. ಚೈಲ್ಡ್ ಅನ್ನೋದು ಏನಂತಂದ ಹೇಳಿದ್ರೆ ಯಾರ್ದಾದ್ರು ಕಿಸಿಕ ಹೋ ಸಕ್ತಾ ಹೇ ಅಂತಂದ ಹೇಳಿದ್ರೆ ಯಾರ್ದಾದ್ರು ಆಗತ್ತ ಅಂತಂದ ಹೇಳಿದ್ರೆ ಚೈಲ್ಡ್ ಯಾರ್ದಾದ್ರು ಆಗ್ಬಹುದು. ಎಸ್, ಅದು ಕೂಡ ಚೈಲ್ಡ್ಹುಡ್ ಕೂಡ ಯಾರ್ದಾದ್ರು ಆಗ್ಬಹುದು. ಸೊ ಎಲ್ರದ್ದು ಚೈಲ್ಡ್ಹುಡ್ ಇರುತ್ತಲ್ಲ. ಸೊ ಚೈಲ್ಡ್ಹುಡ್ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ನೌನ್ ಅಂತಂದ ಹೇಳ್ತೀವಿ. ನೆಕ್ಸ್ಟ್ IST ಅಂತಂದ ಹೇಳ್ತೀವಿ, ಎಜುಕೇಶನಿಸ್ಟ್ ಅಂತಂದ ಹೇಳ್ತೀವಿ. ಸೊ ಅದಾದ ನಂತರ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಫೆಸಿಪಿಸ್ಟ್ ಅಂತಂದ ಹೇಳ್ತೀವಿ. ಸೊ IST ಅಂತಂದ್ ಬಂದೈತಿ. ಇಲ್ಲಿ ಪೆಸಿಫಿಸ್ಟ್ ಅಂತಂದ್ ಹೇಳಿದ್ರ ತುಂಬಾ ಇಂಪಾರ್ಟೆಂಟ್. ಯುದ್ಧದ ವಿರುದ್ಧವಾಗಿರ್ತಾನಲ್ಲ, ನಂಗೆ ಯುದ್ಧ ಮಾಡೋದ್ ಬೇಡ, ಇಲ್ಲಿ ಏನ್ ಬೇಕಾದಾಗ್ಲಿ, ಬಟ್ ಆದ್ರೆ ಯುದ್ಧ ಮಾಡೋಂಗಿಲ್ಲ, ವಾರ್ ಮಾಡೋಂಗಿಲ್ಲ, ಜಗಳ ಮಾಡೋಂಗಿಲ್ಲ. ಸೊ ಅಂತ ಪರ್ಸನ್ಗೆ ನಾವು ಪೆಸಿಫಿಸ್ಟ್ ಅಂತಂದ್ ಕರಿತೀವಿ. ಅಲ್ಲಿ ಕೂಡ IST ಅಂತಂದೈತೆ. ನೆಕ್ಸ್ಟ್ ನೋಡ್ರಿ, ISM, ಹಿಂದೂಯಿಸಂ. ಸೊ ನಾನು ಹಿಂದೂಯಿಸಂ, ಸೊ ನಾನು ಹೇಳ್ತೀವಲ್ಲ ಹಿಂದೂಯಿಸಂ ಅಂತಂದ್ ಹೇಳ್ತೀವಿ. ಯಾರ್ದಾದ್ರೂ ಆಗ್ತಾ ಇದ್ರೆ ಅದು ಹಿಂದೂಯಿಸಂ ಯಾರ್ದಾದ್ರೂ ಆಗತ್ತ, ISM ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ NCE, ಇಂಪಾರ್ಟೆನ್ಸ್ ಅಂತಂದ್ ಹೇಳ್ತೀವಿ. ಏನಪ್ಪಾ ಅಂತಂದ ಹೇಳಿದ್ರೆ ಇಂಪಾರ್ಟೆನ್ಸ್. ಸೇಮ್ ಅದೇ ತರ ಮತ್ತೆ ಯಾವ್ದಾದ್ರು ಇದಾವೆ ನೋಡ್ರಿ. ಎಸ್, ಮತ್ತ ಅದೇ ತರ ಏನಂತಂದ ಹೇಳಿದ್ರೆ ಎಕ್ಸಾಂಪಲ್ಸ್ ಗಳಿತ್ತು ಅಂತಂದ ಹೇಳಿದ್ರೆ ಬರ್ದೇನಪ್ಪಾ ಅಂತಂದ ಹೇಳಿದ್ರೆ ಇಟ್ಕೊಳ್ರಿ, ಇಲ್ಲ ಕಮೆಂಟ್ ಅಲ್ಲಿ ಹಾಕ್ತಿರಿ ಅಂತಂದ ಹೇಳಿದ್ರೆ ಕಮೆಂಟ್ ಕೊಡೆಲ್ಲ ಹಾಕ್ರಿ. ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಅಡ್ಜೆಕ್ಟಿವ್ಸ್ ಹೆಂಗ್ ಐಡೆಂಟಿಫೈ ಮಾಡೋದು ಸಫಿಕ್ಸ್ ಯೂಸ್ ಮಾಡ್ಕೊಂಡು ಅಂತಂದ ಹೇಳಿ ನಾವು ನೋಡ್ಕೊಳ್ಳೋಣ. ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಇಲ್ಲಿ ಏನ್ ಕೊಟ್ಟಿದ್ದೇನಲ್ಲ, ಇವು ಬಹಳ ಸರಿ ಅಂದ್ರೆ ಬಹಳ ಸರಿ ಯೂಸ್ ಆಗ್ತಾವ ಎಕ್ಸಾಮ್ಸ್ ಗಳಲ್ಲಿ. ಸೊ ಫಸ್ಟ್ ಒನ್ ಏನಪ್ಪಾ ಅಂತಂದ ಹೇಳಿದ್ರೆ OUS ಅಂತಂದ ಹೇಳ್ತೀವಿ. ಇಲ್ಲಿ ನೋಡ್ರಿ, ಸೊ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಡೇಂಜರ್ ಅಂದ್ರೆ ಅಂತ ಏನು ಕನ್ನಡದಲ್ಲಿ ಡೇಂಜರ್ ಅಂದ್ರೆ ಅಪಾಯ ಅಂತಂದ ಹೇಳ್ತೀವಿ. ಸೊ ಅದೇ ಅದ್ರ ಮುಂದ್ಗಡೆ ಏನಪ್ಪಾ ಡೇಂಜರ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಅಪಾಯ, ಡೇಂಜರ್ ಯಾರ್ದಾದ್ರೂ ಆಗ್ಬಹುದು. ಈಸ್ ಡೇಂಜರ್ ಮ್ಯಾನ್, ಈಸ್ ಡೇಂಜರ್ ಅಂತಂದ ಹೇಳ್ತೀವಿ, ಅವನು ಅಪಾಯಕಾರಿ, ಡೇಂಜರ್ ಅಂತಂದ ಹೇಳ್ತೀವಲ್ಲ. ಸೊ ಅವಾಗ ಅದು ನೌನ್ ಆಗತ್ತ, ಅದು ಯಾರ್ದಾದ್ರೂ ಆಗತ್ತ. ಬಟ್ ಆದ್ರೆ ಅದ್ರ ಮುಂದ್ಗಡೆ ಎಲ್ಲಾದ್ರೂ OUS ಅಂತಂದ್ ಹಚ್ಚಿರಿ ಅಂತಂದ ಹೇಳಿದ್ರೆ ಅವಾಗ ಏನಾಗತ್ತ, ಅದು ಡೇಂಜರಸ್ ಆಗತ್ತ. ಡೇಂಜರಸ್ ಅಂತಂದ ಹೇಳಿದ್ರ ಸೊ ಡೇಂಜರಸ್, ಏನ್ ಡೇಂಜರಸ್? ಸೊ ಏನಾದ್ರೂ ಅದಕ್ ಮುಂದೆ ಹಚ್ಬೇಕಲ್ಲ. ಇದೇನ್ ಡೇಂಜರಸ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಗ್ಬಿಡತ್ತ. ನೋಡ್ರಿ, ಡೇಂಜರಸ್ ಅಂತಂದ ಹೇಳಿ ಈಗ ನೋಡ್ರಿ ನಾವು ಹೇಳ್ತೀವಿ. ಸೊ ಇವಾಗ ಡೇಂಜರಸ್ ಸಿಂಪಲ್ ಆಗಿ ತಗೊಳ್ರಿ,
ಈಗೇನಪ್ಪಾ ಅಂತಂದ ಹೇಳಿದ್ರೆ ಒಂದು ಆ ಎಮ್ಮೆಯನ್ನ ತಗೊಳ್ರಿ, ಡೇಂಜರಸ್ ಅಂತಂದ್ರೆ ಡೇಂಜರಸ್ ಬಫೆಲೋ. ಅಪಾಯಕಾರಿ ಐತೆ ಅದು, ಡೇಂಜರ್ ತುಂಬಾ ಏನಂತಂದ ಹೇಳಿದ್ರೆ ಡೇಂಜರಸ್ ಆಗೈತೆ ಅದು. ಸೊ ಎಮ್ಮೆ ಏನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಡೇಂಜರಸ್ ಆಗೈತೆ ಅನ್ನೋದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಎಮ್ಮೆ ಬಗ್ಗೆ. ಸೊ ಆತರ ಏನಪ್ಪಾ ಅಂತಂದ ಹೇಳಿದ್ರೆ ಬರುತ್ತೆ, OUS ಎಲ್ಲಾ ಕಡೆ ಯೂಸ್ ಆಗುತ್ತೆ. ಈಗ ನೋಡ್ರಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಫೇಮ್ ಅಂತಂದ ಹೇಳಿ ಬರುತ್ತೆ, ಫೇಮ್. ಸೊ ಅದನ್ನ ನಾವೆಲ್ಲಾದ್ರೂ OUS ಹಚ್ಚಿದ್ವಿ ಅಂತಂದ ಹೇಳಿದ್ರೆ ಫೇಮಸ್ ಅಂತಂದ ಹೇಳ್ತೀವಿ. ಸೊ ಫೇಮಸ್ ಅನ್ನೋದೇನು ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಇವಾಗ ನೋಡ್ರಿ ನನ್ ಬಗ್ಗೆ ಹೇಳ್ತೀನಿ ನಾನು ಇವಾಗ. ಸೊ ಐ ಆಮ್ ಅ ಟೀಚರ್ ಅಂತಂದ್ ಹೇಳಿದ್ರೆ ಏನಾಗುತ್ತೋ, ಐ ಆಮ್ ಅ ಟೀಚರ್ ಅಂತಂದ್ ಹೇಳಿದ ತಕ್ಷಣ ಟೀಚರ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಟೀಚರ್ ಅನ್ನೋದೇನು ಐ ಆಮ್ ಅ ಟೀಚರ್, ಟೀಚರ್ ಅನ್ನೋದು ನೌನ್ ಆಯ್ತು. ಸೊ ಅದಾದ ನಂತರ ಅದ್ರ ಹಿಂದ್ಗಡೆ ಹಚ್ಚಿದ್ರೆ ಫೇಮಸ್ ಟೀಚರ್. ಸೊ ನನ್ ಬಗ್ಗೆ ಅಂದ್ರೆ ಟೀಚರ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನೋದು ಕೊಡ್ತಾ ಇತ್ತಲ್ಲ, ಫೇಮಸ್ ಇದಾನ, ಅವನ್ ತುಂಬಾ ಫೇಮಸ್ ಇದಾನ, ಫೇಮಸ್ ಆಕ್ಟರ್, ಸೊ ಫೇಮಸ್ ಕಾಮಿಡಿಯನ್ ಅಂತಂದ್ ಹೇಳ್ತೀವಲ್ಲ, ಸೊ ಅದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡುತ್ತಾ, ಅದೇನಾಗತ್ತಪ್ಪ ಅಂತಂದ್ರೆ ಅವಾಗ ಅಡ್ಜೆಕ್ಟಿವ್ ಆಗತ್ತ. ಸೇಮ್ ಅದೇ ತರ ಅಲ್ ಅಂತಂದ್ ಹೇಳಿ ಯೂಸ್ ಮಾಡ್ತೀವಿ, AL, ಸೋಷಿಯಲ್. ಸೊ ಎಕ್ಸಾಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸೋಷಿಯಲ್. ಎಸ್, ನೆಕ್ಸ್ಟ್ ನೋಡ್ರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈಗ ಸೋಷಿಯಲ್ ಅಂತಂದ್ ಆಯ್ತು, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನಾವು ಆಲ್ರೆಡಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಫ್ರೂಗಲ್ ಅಂತಂದ್ ಹೇಳಿ ಯೂಸ್ ಮಾಡಿದ್ವಿ. ಫ್ರೂಗಲ್ ಅಂತಂದ್ ಹೇಳಿದ್ರೆ ಅವ್ನ್ ಜಾಸ್ತಿ ಖರ್ಚು ಮಾಡಲ್ಲ, ಅಂದ್ರೆ ಜುಪುನ ಅಂತಂದ್ ಹೇಳ್ತೀವಲ್ಲ, ಆ ತರ ಫ್ರೂಗಲ್ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ AL ಅಂತಂದ್ ಐತೆ. ಸೊ AL ಅಂತಂದ್ ಯೂಸ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಅದೇನಾಯ್ತು, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಆಯ್ತು. ಇವನ್ ಅವ್ನ್ ಜುಪುನ ಇದಾನೆ, ಈಸ್ ಎ ಫ್ರುಗಲ್ ಪರ್ಸನ್ ಅಂತಂದ್ ಹೇಳ್ತೀವಿ, ಜುಪುನ ಇದಾನೆ, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಡ್ಜೆಕ್ಟಿವ್ ಆಯ್ತು. ಬಟ್ ಅದೇ ನೋಡ್ರಿ ಫ್ರೂಗಲ್ಗೆ, ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ITY ಅಂತಂದ್ ಯೂಸ್ ಮಾಡ್ರಿ ಅಂತಂದ್ ಹೇಳಿದ್ರ, ITY ಫ್ರುಗಾಲಿಟಿ ಅಂತಂದ್ ಹೇಳ್ತೀವಲ್ಲ, ಅದನ್ನ ಯೂಸ್ ಮಾಡ್ರಿ ಅಂತಂದ್ ಹೇಳಿದ್ರೆ ಅದ್ ನೌನ್ ಆಗತ್ತ. ಸೊ ಇವನ್ನೆಲ್ಲಾನು ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಹೆಂಗ್ ಸ್ಟಡಿ ಮಾಡ್ತಿರೋ ಗೊತ್ತಿಲ್ಲ, ಅಥವಾ ಒಂದ್ ಕಡೆ ಬರೆದು ಲಿಸ್ಟ್ ಹಚ್ಕೋತಿರೋ ಗೊತ್ತಿಲ್ಲ. ಸೊ ಇದನ್ನೇನಂತಂದ್ ಹೇಳಿದ್ರೆ ನೀವು ನೆನ್ಪಿಟ್ಕೊಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ FUL, ಸಕ್ಸಸ್ಫುಲ್ ಅಂತಂದ್ ಹೇಳ್ತೀವಿ. FUL ಅಂತಂದ್ ಹಚ್ಚಿರಿ ಅಂತಂದ್ ಹೇಳಿದ್ರೆ ಅದೇನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಅಡ್ಜೆಕ್ಟಿವ್ ಆಗತ್ತೆ. ಸಕ್ಸಸ್ಫುಲ್ ಏನಿದು, ಸಕ್ಸಸ್ಫುಲ್ ಏನು, ಸಕ್ಸಸ್ಫುಲ್ ಅನ್ನೋದೇನಂತಂದ್ ಹೇಳಿದ್ರೆ ಒಂದು ವರ್ಡ್, ಬಟ್ ಆದ್ರೆ ಯಾವ್ದ್ರ ಬಗ್ಗೆ ಏನಾದ್ರೂ ಹೇಳ್ಬೇಕಲ್ಲ. ಹಿ ಇಸ್ ಅ ಸಕ್ಸಸ್ಫುಲ್ ಪರ್ಸನ್ ಅಂತಂದ್ ಹೇಳ್ಬೇಕು. ಸೊ ಸಕ್ಸಸ್ಫುಲ್ ರನ್ನರ್ ಅಂತಂದ್ ಹೇಳ್ಬೋದು, ಸೊ ಸಕ್ಸಸ್ಫುಲ್ ಜಿಮ್ ಪರ್ಸನ್ ಅಂತಂದ್ ಹೇಳ್ಬೋದು. ನೀವ್ ಏನಾದ್ರೂ ತಗೊಳ್ರಿ, ಬಟ್ ಆದ್ರೆ ಅವ್ರ ಬಗ್ಗೆ ಏನಂತಂದ್ ಹೇಳಿದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇತ್ತ. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಲೆಸ್. ಸೊ ವೇಟ್ಲೆಸ್, ಏನ್ ವೇಟ್ಲೆಸ್, ಸೊ ವೇಟ್ಲೆಸ್ ಬಾಟಲ್, ಸೊ ವೇಟ್ಲೆಸ್ ಪರ್ಸನ್, ಸೊ ವೇಟ್ಲೆಸ್ ಬಾಯ್. ನೀವು ಯಾವ್ದಾದ್ರು ತಗೊಳ್ರಿ, ಅಂದ್ರೆ ವೇಟ್ಲೆಸ್ ಅಂತಂದ್ ಹೇಳಿದ್ರೆ ಒಂದು ವೇಟ್ ಕಡಿಮೆ ಆಗಿದೆ. ಸೊ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇತ್ತ, ಕರೆಕ್ಟ್ ಕೊಡ್ತಾ ಇತ್ತು. ಈಸ್ ಅ ಶೇಮ್ಲೆಸ್ ಬಾಯ್, ಸೊ ಅವ್ನ್ ನಾಚಿಕೆನೇ ಇಲ್ಲ, ಶೇಮ್ಲೆಸ್ ಅಂತಂದ್ ಹೇಳ್ತೀವಿ. ಲೆಸ್ ಅಂತಂದ್ ಯೂಸ್ ಮಾಡಿದ್ವಿ. ಆಮೇಲೆ ಆಗ್ಲೇ ಒಂದು ಯೂಸ್ ಮಾಡಿದ್ವಲ್ಲ ಪವರ್ಲೆಸ್ ಅಂತಂದ್ ಹೇಳ್ಬಿಟ್ಟು, ಎಲ್ಲೋ ಒಂದ್ ಕಡೆ ಯೂಸ್ ಮಾಡಿದ್ವಿ ನೋಡಿ. ನಿಮ್ಗೆ ಕೇಳಿದೆ ಯಾವ್ದು ಅಡ್ಜೆಕ್ಟಿವ್ ಯಾವ್ದು, ಅದಾದ ನಂತರ ನಾವು ಯಾವ್ದು ಪವರ್ಲೆಸ್. ಲೆಸ್ ಅಂತಂದ್ ಯೂಸ್ ಮಾಡಿದೀವಿ. ಸೊ ಅವನ ಹತ್ರ ಶಕ್ತಿನೇ ಇಲ್ಲ, ಅಧಿಕಾರನೇ ಇದು, ಶಕ್ತಿ ಪವರೇ ಇಲ್ಲ ಅವನ ಹತ್ರ, ಪವರ್ಲೆಸ್ ಅಂತಂದ್ ಹೇಳ್ತೀವಲ್ಲ, ಅವಾಗ ಕೂಡ ಏನಂತಂದ್ ಹೇಳ್ತಾರೆ ಅದು ಅಡ್ಜೆಕ್ಟಿವ್ ಆಗತ್ತ. ಅದಾದ ನಂತರ BLE, ಅದಾದ ನಂತರ BLE ರೀಡೇಬಲ್, ರೀಡೇಬಲ್ ಅಂತಂದ್ ಹೇಳ್ತೀವಿ. ಸೊ ಈಸ್ ಎ ರೀಡೇಬಲ್ ಪರ್ಸನ್. ಸೊ ರೀಡೇಬಲ್ ಅಂತಂದ್ ಹೇಳಿದ್ರೆ ಅವ್ನು ಓದಬಹುದು, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಐತೆ. ಸೊ ಅದಾದ ನಂತರ ಕೆಪೇಬಲ್, ಅವ್ನು ಮಾಡಬಹುದು, ಕೆಪೇಬಲ್ ಅಂತಂದ್ ಹೇಳ್ತೀವಿ. BLE ಹಚ್ಚಿದ್ವಿ ಅಂತಂದ್ ಹೇಳಿದ್ರೆ ಸೊ ಅವು ಕೂಡ ಅಡ್ಜೆಕ್ಟಿವ್ ಆಗುತ್ತೆ. ಅದಾದ ನಂತರ IVE ಕ್ರಿಯೇಟಿವ್ ಅಂತಂದ್ ಹೇಳಿ ನೋಡ್ರಿ. ಕ್ರಿಯೇಟ್ ಅಂತ ಬಂತು ಅಂತಂದ್ ಹೇಳಿದ್ರೆ, ಕ್ರಿಯೇಟ್ ಅಂತ ಬಂತು ಅಂತಂದ್ ಹೇಳಿದ್ರೆ ಅದೇನಂತ ಆಯ್ತು, ನೌನ್ ಆಯ್ತು. ಸೊ ಅದಕ್ಕೆಲ್ಲಾದ್ರೂ IVE ಹಚ್ಚಿರಿ ಅಂತಂದ್ ಹೇಳಿದ್ರೆ ಏನಾಯ್ತು, ಅದೇನಪ್ಪ IVE ಹಚ್ಚಿರಿ ಅಂತಂದ್ ಹೇಳಿದ್ರೆ ಅದ್ ಅಡ್ಜೆಕ್ಟಿವ್ ಆಯ್ತು. ಸೊ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ TION ಹಚ್ಚಿರಿ ಅಂತಂದ್ ಹೇಳಿದ್ರೆ, ಕ್ರಿಯೇಷನ್ ಅಂತಂದ್ ಹಚ್ಚಿರಿ ಅಂತಂದ್ ಹೇಳಿದ್ರೆ, ಇಲ್ಲಿ ನೋಡ್ರಿ TION ಕ್ರಿಯೇಷನ್ ಅಂತಂದ್ ಬಂತು ಅಂತಂದ್ ಹೇಳಿದ್ರೆ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ ನೌನ್ ಆಯ್ತು. ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆಗ್ತದೆ. ಅದಾದ ನಂತರ ING, ಸೊ ಎಕ್ಸೈಟಿಂಗ್. ಸೊ ಕೂಡ ING ಬಂದ್ರು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಅಡ್ಜೆಕ್ಟಿವ್ ಆಗತ್ತ. ಸೊ ಇಲ್ಲಿ ನೋಡ್ರಿ ನಿಮ್ ಕೆಲವೊಬ್ರಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕನ್ಫ್ಯೂಸ್ ಆಗ್ಬೋದು. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ING. ಸೊ ING ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ವರ್ಬ್ ಕೂಡ ಕೆಲವೊಂದು ವರ್ಡ್ಸ್ ಗಳಲ್ಲಿ ಏನಂತಂದ್ ಹೇಳಿದ್ರೆ ವರ್ಬ್ ಕೂಡ ಯೂಸ್ ಮಾಡ್ತೀವಿ. ಸೊ ಇಲ್ಲೊಂದೊಂದು ಲೈನ್ ಏನಪ್ಪಾ ಅಂತಂದ್ ಹೇಳಿದ್ರೆ ING ಅಂತಂದ್ ಯೂಸ್ ಮಾಡಿದ್ರೆ ಒಂದು ವರ್ಡ್ಗೆ ಕೆಲವೊಂದ್ ಸರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅದು ನೌನ್ ಕೂಡ ಆಗಿರುತ್ತೆ, ಇನ್ ಕೆಲವೊಂದ್ ಸರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅದು ಅಡ್ಜೆಕ್ಟಿವ್ ಆಗತ್ತ, ಇನ್ ಕೆಲವೊಂದ್ ಸರಿ ಅದು ವರ್ಬ್ ಕೂಡ ಆಗತ್ತ. ಬಟ್ ಅದ್ರ ಸಿಚುವೇಶನ್ ಮೇಲೆ ಡಿಪೆಂಡ್. ಅದೇನಪ್ಪಾ ಅಂತಂದ್ ಹೇಳಿದ್ರೆ ING ಹಚ್ಬಿಟ್ಟು ಅದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದ್ರು ಕೊಡ್ತಾ ಇತ್ತು ಅಂತಂದ್ ಹೇಳಿದ್ರೆ, ING ಹಚ್ಬಿಟ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದ್ರು ಕೊಡ್ತಾ ಇತ್ತು ಅಂತಂದ್ ಹೇಳಿದ್ರೆ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಅಡ್ಜೆಕ್ಟಿವ್ ಅಂತಂದ್ ಹೇಳ್ತೀವಿ. ಉಳಿದಿರೋದನ್ನ ಬೇರೆ ಕ್ಲಾಸ್ ಅಲ್ಲಿ ಕಳಿಸ್ತೀನಿ. ಈಗ ನೋಡ್ರಿ ಎಕ್ಸೈಟಿಂಗ್, ಏನ್ ಎಕ್ಸೈಟಿಂಗ್, ತುಂಬಾ ಎಕ್ಸೈಟ್ ಆಗಿದ್ದೀನಿ ನಾನು, ಕುತೂಹಲಕಾರಿ ಅಂತಂದ್ ಹೇಳ್ತೀವಿ, ಎಕ್ಸೈಟಿಂಗ್ ಆಗಿದ್ದೀನಿ. ಅದಕ್ಕೆ ಸೊ ಎಕ್ಸೈಟಿಂಗ್ ಮೂವಿ. ಅದಾದ ನಂತರ ಎಕ್ಸೈಟಿಂಗ್ ಸಮಥಿಂಗ್, ಏನೋ ಏನೋ ನಿಮ್ ಗಿಫ್ಟ್ ಕೊಡ್ತಾ ಅದನ್ನ ನೋಡ್ಬೇಕು, ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಅಂತಂದ್ ಹೇಳ್ತೀವಲ್ಲ, ಎಕ್ಸೈಟಿಂಗ್
ಅಂದಾಗ ಅದೇನಪ್ಪಾ ಅಂತಂದ್ರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತೈತಲ್ಲ, ಸೊ ಅದಕ್ಕೇನಪ್ಪಾ ಅಂತಂದ ಹೇಳಿದ್ರೆ ನಾವೇನಂತ ಹೇಳ್ತೀವಿ, ಅಡ್ಜೆಕ್ಟಿವ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎನ್ ಟಿ. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್, ಎನ್ ಟಿ ಅಂತಂದೇಳಿ. ಇದು ಎನ್ ಟಿ ಅಂತಂದ್ ಹೇಳಿದ್ರೆ ಟ ಅಂತ ಬಂತಲ್ಲ ಲಾಸ್ಟ್ಗೆ, ಎನ್ ಟಿ ಟ ಅಂತ ಬಂತಲ್ಲ ಅದು ಅಡ್ಜೆಕ್ಟಿವ್ ಆಗತ್ತ. ಸೇಮ್ ಅದೇ ತರ ಎನ್ ಸಿ ಇ ಅಂತ ಬರುತ್ತೆ ನೋಡಿ, ಸ ಬರುತ್ತೆ, ಇಂಪಾರ್ಟೆನ್ಸ್ ಸ ಬರುತ್ತಲ್ಲ ಅದೇನಪ್ಪಾ ಅಂತಂದ ಹೇಳಿದ್ರೆ ನೌನ್ ಆಗತ್ತೆ. ಇವಾಗ ನಾನು ಹೇಳ್ತೀನಿ ನೋಡ್ರಿ, ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಎನ್ ಸಿ ಇ ಬಂತು ಅಂತಂದ ಹೇಳಿದ್ರೆ, ಸ ಅಂತ ಬಂತು ಅಂತಂದ ಹೇಳಿದ್ರೆ ಅದೇನು ನೌನ್. ಸೊ ಎನ್ ಟಿ ಅಂತಂದ ಹೇಳಿ ಬಂತು, ಲಾಸ್ಟ್ ಟ ಅಂತ ಬಂತು ಅಂತಂದ ಹೇಳಿದ್ರೆ ಅದೇನಪ್ಪಾ ಅಂತಂದ ಹೇಳಿದ್ರೆ ಅಡ್ಜೆಕ್ಟಿವ್. ಸೊ ಇವಾಗ ನಾನು ಹೇಳ್ತೇನೆ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಪೇಷಂಟ್ ಅಂತ ತಗೊಳ್ರಿ, ಪೇಷಂಟ್. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಪೇಷನ್ಸ್ ಅಂತ ತಗೊಳ್ರಿ, ಪೇಷನ್ಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್, ಸೊ ಇಂಪಾರ್ಟೆಂಟ್. ಅದಾದ ನಂತರ ಅದನ್ನ ಹೆಂಗ್ ಬರಿಬಹುದು, ಇನ್ನೊಂದು ಇಂಪಾರ್ಟೆನ್ಸ್ ಅಂತಾನು ಕೂಡ ನಾನೇನಪ್ಪಾ ಅಂತಂದ ಹೇಳಿದ್ರೆ ಬರಿಬಹುದು. ಕ್ಲಿಯರ್ ಎಲ್ರಿಗೂ? ಇಲ್ಲಿ ನೋಡ್ರಿ ಲಾಸ್ಟ್ ಟ ಅಂತಂದ್ ಹೇಳ್ತೈತಲ್ಲ, ಎನ್ ಟಿ ಅಂತ ಬಂದೈತಲ್ಲ ಅದೇನಪ್ಪಾ ಅಂತಂದ ಹೇಳಿದ್ರೆ ಇದು ಅಡ್ಜೆಕ್ಟಿವ್. ಸೊ ಅದಾದ ನಂತರ ನೆಕ್ಸ್ಟ್ ಪೇಷನ್ಸ್, ಧೈರ್ಯವಾಗಿರೋದು, ಪೇಷನ್ಸ್, ತುಂಬಾ ಪೇಷನ್ಸ್ ಬೇಕು ಅಂತ ಹೇಳ್ತೀವಲ್ಲ, ಧೈರ್ಯವಾಗಿರೋದು. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಾವು. ಅದಾದ ನಂತರ ಎನ್ ಟಿ ಟ ಅಂತಂದ್ ಇಂಪಾರ್ಟೆಂಟ್ ಅಂತಂದ್ ಹೇಳ್ತೀವಲ್ಲ ಅದೇನಪ್ಪಾ ಅಂತಂದ ಹೇಳಿದ್ರೆ ಅಡ್ಜೆಕ್ಟಿವ್ ಆಗತ್ತ. ಅದೇ ಎನ್ ಸಿ ಇ ಅಂತ ಬಂತು ಅಂತಂದ ಹೇಳಿದ್ರೆ ಅದ್ ನೌನ್ ಆಗತ್ತ. ಸೊ ಮ್ಯಾಕ್ಸಿಮಮ್ ಏನಪ್ಪಾ ಅಂತಂದ ಹೇಳಿದ್ರೆ ಎನ್ ಸಿ ಇ ಮತ್ತು ಎನ್ ಟಿ ಮೇಲೆ ತುಂಬಾ ಡಿಫ್ರೆನ್ಸ್ ಏನಾಗಂಗಿಲ್ಲ, ಬಟ್ ಆದ್ರೆ ನಮಗ್ ಕಂಡು ಹಿಡಿಬೇಕು ಎನ್ ಟಿ ಅಂತಂದ್ ಹೇಳಿದ್ರೆ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಅಡ್ಜೆಕ್ಟಿವ್, ಎನ್ ಸಿ ಇ ಅಂತಂದ್ ಹೇಳಿದ್ರೆ ಅದು ನೌನ್ ಅಂತಂದ್ ಹೇಳಿ. ಸೊ ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ಕೋಬೇಕಂತಂದ್ ಹೇಳಿ. ಸೊ ಇನ್ನು ಉಳಿದಿದ್ನೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.